ಹಲೋ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನೀವ್ ಯಾವತ್ತಾದ್ರೂ ಬಸ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಟಿಕೆಟ್ ತಗೊಳ್ಳೋದು ಮರ್ತಿದ್ದು ಅಥವಾ ನೀವ್ ಟಿಕೆಟ್ ಕೇಳಿ ಕಂಡಕ್ಟರ್ ಟಿಕೆಟ್ ಕೊಟ್ಟಿಲ್ದೆ ನೀವ್ ಸಿಗಾಕೊಂಡಿದ್ದು ಉಂಟಾ? ಯಾಕಂದ್ರೆ ಈಗ ನಾನ್ ಹೇಳ್ತಾ ಇರೋದು ಟಿಕೆಟ್ ಇಲ್ದೆ ಟ್ರಾವೆಲ್ ಮಾಡೋರ್ಗೆ ಒಂದು ಶಾಕಿಂಗ್ ನ್ಯೂಸ್. ಅದೇನಪ್ಪಾ ಅಂದ್ರೆ ಟಿಕೆಟ್ ಇಲ್ದೆ ಓಡಾಡೋರ್ಗೆ ಈಗ ಸರಿಯಾಗಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ. BMTC ಇಂದ 11 ಲಕ್ಷ ರೂಪಾಯಿ ದಂಡ ವಸೂಲಿ. BMTC ಬಸ್ ಗಳಲ್ಲಿ ಟಿಕೆಟ್ ರಹಿತ ಪ್ರಯಾಣ ಮಾಡ್ತಿದ್ದವರಿಂದ ಫೆಬ್ರವರಿ ತಿಂಗಳಲ್ಲಿ 11.11 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಅನಧಿಕೃತವಾಗಿ ಪ್ರಯಾಣ ಮಾಡುವವರನ್ನ ಮತ್ತೆ ಸಂಸ್ಥೆಯ ಸಾರಿಗೆ ಆದಾಯದ ಸೋರಿಕೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಗರದಾದ್ಯಂತ ಸಂಚರಿಸುವ ವಾಹನಗಳನ್ನ BMTC ತನಿಖಾ ತಂಡಗಳು ಫೆಬ್ರವರಿ ತಿಂಗಳೊಂದರಲ್ಲಿ ಒಟ್ಟು 20,630 ಟ್ರಿಪ್ ಗಳನ್ನ ಚೆಕ್ ಮಾಡಿದ್ದಾರೆ. ಈ ಸಂದರ್ಭ 7,554 ಟಿಕೆಟ್ ರಹಿತ ಪ್ರಯಾಣಿಕರನ್ನ ಪತ್ತೆ ಹಚ್ಚಿ ಅವರಿಂದ ಒಟ್ಟು 11,11,180 ರೂಪಾಯಿ ದಂಡ ವಸೂಲಿ ಮಾಡಿ ಸಂಸ್ಥೆಯ ನಿರ್ವಾಹಕರುಗಳ ಮೇಲೆ 2,175 ಪ್ರಕರಣಗಳನ್ನ ದಾಖಲಿಸಿದ್ದಾರೆ. ಹಾಗೆ ಮಹಿಳಾ ಪ್ರಯಾಣಿಕರಿಗೆಂದೇ ಮೀಸಲಾಗಿರುವ ಆಸನಗಳಲ್ಲಿ ಕುಳಿತು ಪ್ರಯಾಣಿಸಿರುವ 279 ಪುರುಷ ಪ್ರಯಾಣಿಕರಿಂದ ಒಟ್ಟು 27,900 ರೂಪಾಯಿ ದಂಡ ವಿಧಿಸಲಾಗಿದೆ. ಸೊ ಫೆಬ್ರವರಿ ತಿಂಗಳಲ್ಲಿ ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡೋರ್ ಹತ್ರ ದಂಡ ವಸೂಲಿ ಮಾಡಿಸಿ ಟೋಟಲ್ 11 ಲಕ್ಷದವರೆಗೂ ವಸೂಲಿ ಮಾಡಿದ್ದಾರೆ. ಸೊ ಇನ್ ಮುಂದಕ್ಕೆ ದಯವಿಟ್ಟು ಯಾರೆಲ್ಲ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತೀರಾ ಅವರೆಲ್ಲ ಟಿಕೆಟ್ ತಗೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಇಲ್ಲ ಅಂದ್ರೆ ಅನ್ಯಾಯವಾಗಿ ಸುಮ್ನೆ 10 ರೂಪಾಯಿ 20 ರೂಪಾಯಿ ಟಿಕೆಟ್ಗೆ ನೀವು 1,000 ರೂಪಾಯಿ ಕಳ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಬಹುದು. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.